ಅಯ್ಯ ನೀನ್ ಕಣ್ ಕಾಣಿಸಲ್ವಾ? ಗುಡಿ ಬಂಡೆ ದೇವ್ರು ನಿಂತಿದ್ದಲ್ಲ. ನಿನಗ್ ಕಣ್ ಕಾಣಲ್ವೇನೋ? ನೀನ್ ನೆಟ್ಕೋಗಲ್ಲ. ಅರ್ಜೆಂಟ್ ಅಂದ್ರೆ ಕೊಡ್ಸೋದ್ರಾಯ್ತು. ಬೇಗ ಬೇಗ ಹುಷಾರಾಗಿ ಬಾರೋ. ಸ್ಟೆಪ್ಸ್ ಇದೆ ಜೋಪಾನ. ಯಾಕೋ ನಿನಗ್ ಕಣ್ ಕಾಣಲ್ವಾ? ನೀನ್ ನೆಟ್ಕೋಗೋದ್ ಕಲ್ತ್ಕೊಳಲ್ಲ. ಹೋಗ. ಹಲೋ, ನೀವು ನನಗೆ ಹೇಳ್ತಾ ಇರೋದು? ಹೌದು ಕಣಲೆ, ಕೂಡ ನನ್ನ ಮಗನೇ ನಿನಗೆ ಹೇಳ್ತಿರೋದು. ನೀನ್ ಕೂಡ, ನಿಮ್ಮಪ್ಪ ಕೂಡ, ನಿಮ್ ತಾತ ಧೃತರಾಷ್ಟ್ರ ಕೂಡ ವಂಶ ನಿಮ್ದು. ಹೋಗ ಹೋಗ, ಕಂಡಿದ್ದೀನಿ. ಹೋಗಲೇ ಹೋಗ. ಬಾರಲೇ ಗಂಟೆ ಹಾಕಿ ಬಾರೋ. ಬಾರೋ ನನ್ನ ಮಗನೇ, ಇವತ್ತು ಒಂದೇ ಬಾರೋ. ಮತ್ತೆ ಹಾಲು ತುಪ್ಪ ನಿನಗೆ ಬಾರೋ. ಶುರು ಮಾಡ್ಕೊಂಡ್ಬಿಟ್ಟೇನು? ಬಿಡೆ ಕೈ. ಏನಕ್ಕೆ ಜಗಳ ಮಾಡ್ತಿದ್ಯಾ? ಬಾರಲ್ಲ ಬಾರೋ. ಅಲ್ಲಿ ಯಾರು ಇಲ್ಲ, ಬಾ ಸುಮ್ನೆ. ನನ್ನ ತಂಗಿ ಸುಳ್ಳು ನೀನು ನುಡ್ಸೋಳು. ಹೋಗೋ. ಈಗ ನನ್ ಜೊತೆ ಬರ್ತೀಯಾ? ಇಲ್ಲೇ ಬಿಟ್ಟು ಹೋಗ್ಲಾ? ಭಾನುವಾರ ಸಿಕ್ಕ ಮಾಡ್ತೀನಿ ನನ್ನ ಮಗನೇ. ಇವತ್ತೇ ಭಾನುವಾರ, ನಡಿಯೋ. ಸೋಮವಾರ ಸಿಕ್ಕ ಮಾಡ್ತೀನಿ. ನಿನ್ ಜೊತೆ ಬಂದ್ರೆ ಇದೊಂದು ತಪ್ಪಲ್ಲ. ಯಾವಾಗ್ಲೂ ಇದೇ ಆಯ್ತು ನಿಂದು. ಮೆಟ್ಲಿದೆ, ಹುಷಾರು. ಕಾಲಿಟ್ರೆ ಗೊತ್ತಾಗುತ್ತೆ ನೋಡಿ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಯಾವುದೇ ಸರ್ಕಾರ ಬಂದ್ರೂ ಕರೆಂಟ್ ಇಲ್ದೆ ಕತ್ಲೆ. ಆಟೋ ಎಲ್ಲಿಗೆ? ಎಲ್ಲ ಹೋದ್ರೆ ಇದೇನಾ? ಸುಮ್ಮನಿರೋ. ರೇಸ್ ಕೋರ್ಸ್ ಹತ್ರ ಬರ್ತೀರಾ? ಹತ್ತು ಬೇಗ. ಸರಿ ಸರಿ ಸರಿ. ಆ ಕಡೆ ಜರುಗೋ. ಇದೆ ಬೇಗ. ನೀ ನಡಿಯಪ್ಪ. ಕುದುರೆ ಹೋದಂಗೆ ಹೋಗ್ಬಿಟ್ರಿ. ಏನು ಕೆಲಸ ಇಲ್ಲ, ಬಂದ್ಬಿಡ್ತಾರೆ. ಏನ್ ಸಿಸ್ಟರ್, ಯಾರನ್ನ ಹೊಗಳ್ತಾ ಇದ್ರಾ? ಯಾರಿಗೂ ಇಲ್ಲ ಬಿಡು. ಇವಾಗ ಸುಮ್ನೆ ಯಾರನ್ನ ಹೊಗಳಲ್ವಲ್ಲ. ಯಾರೋ ರೋಡ್ ರೋಮಿಗಳು. ನೀನ್ ಚುಡಾಯಿಸಿದ್ರ? ಗಾಡಿ ಗಾಡಿ ನಿಲ್ಸ್ರಿ. ಯಾಕೋ? ನೀನ್ ನಡಿಯಪ್ಪ. ಗಾಡಿ ನಿಲ್ಸ್ರಿ. ನೀನ್ ಹೋಗಿ ಏನ್ ಮಾಡ್ತೀಯೋ? ಒಬ್ಬೊಬ್ರು ಕೈ ಕಾಲ್ ಮಾಡ್ತೀನಿ ಕಣೆ. ಬೇಡ ಬಿಟ್ಬಿಡು. ಏನು? ಯಾಕೆ ಬಿಡ್ಬೇಕು? ಯಾಕೆ ಬಿಡ್ಬೇಕು? ಅಲ್ಲ ಕಣೋ, ನೀನಿರೋ ಪರಿಸ್ಥಿತಿಲಿ. ಗೊತ್ತಾಯ್ತು ಬಿಡೆ. ನಿಮ್ಮ ಅಣ್ಣ ಕೂಡ ಇವ್ರ ಕೈ ಏನು ಕಿಸಕ್ಕಾಗಲ್ಲ ಅಂತ ನೀನೇ ತೀರ್ಮಾನ ಮಾಡ್ಬಿಟ್ಟೆ. ಆಯ್ತು ಬಿಡೆ. ಹಾಗಲ್ಲ ಆಗೋಲ್ಲ ಹೀಗಲ್ಲ ಮಗನೇ. ನಾನ್ ಹೇಳೋದ್ನ ಸ್ವಲ್ಪ ಕೇಳ್ತೀಯಾ? ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ಗೆ ಯಾರೋ ದಿಕ್ಕು. ನಿನಗ್ ನೋಯಿಸ್ಬೇಕು ಅಂತ ಹೇಳಿಲ್ಲ. ಬೇಜಾರಾಗಿದ್ರೆ ಕ್ಷಮಿಸ್ಬಿಡೋ ಅಣ್ಣ. ಒಂದೇ ಒಂದ್ಸಲ ಈ ಕಡೆ ನೋಡೋ ಪ್ಲೀಸ್ ಕಣೋ. ಅಯ್ಯೋ, ನೋಡಿದ್ರು ಕಾಣಲ್ವೇ? ನನ್ ನಿದ್ದು ಅಣ್ಣ. ಮೂಗಿನ ತುದಿಲೇ ಕೋಪ. ಇದು ಮೂಗಲ್ಲ, ಕಿವಿ. ಮೆಲ್ಲಗೋಗಪ್ಪ. ಏನ್ ರೋಡ್ ತುಂಬಾ ಅಂಶಗಳಲ್ವೇನೆ? ಮೆಟ್ರೋ ಅಂದ್ಬಿಟ್ಟು ಎಲ್ಲ ಗಬ್ಬಿ ಬಿಡ್ಸ್ಬಿಟ್ಟವ್ರಂತೆ. ಹಾಯ್ ಅಜಯ್, 1,000 ರೂಪಾಯಿ ರಾಧಿಕಾ ಮೇಲೆ ನನ್ನ ಹೆಸರು ಕಟ್ಟು. ಅಲ್ಲಿಗೆ ನಾನು ನಿನಗೆ 5,000 ರೂಪಾಯಿ ಕೊಡ್ಬೇಕಾಗುತ್ತೆ. ಅಜಯ್ ಇಲ್ಲ ಸರ್, ನೆನ್ನೆನೇ ಕೆಲಸ ಬಿಟ್ಟ. ಒಳ್ಳೇದಾಯ್ತು ಬಿಡಿ. ಹಳೇದೆಲ್ಲ ಮರ್ತ್ಬಿಟ್ಟು ನನ್ನ ಹೆಸರಲ್ಲಿ ಹೊಸದಾಗ 1,000 ರೂಪಾಯಿ ಲೆಕ್ಕ ಬರೀರಿ. ನನ್ನ ಹೆಸರು ಭುವನ ಖಾನ್. ಸಾಲ ಕೊಡಕ್ಕಾಗಲ್ಲ ಸರ್. ಏನು ವರಿ ಮಾಡ್ಬೇಡ್ರಿ. ಸಾಲ ತೀರ್ಸೋದ್ರ ನಾನು ತುಂಬಾ ಪ್ರಾಂಪ್ಟು. ನಿಮ್ ಮನೆ ಮಾರಿ ಆದ್ರೂ ನಿಮ್ ಸಾಲ ಯಾಕೆ ಸರ್ ಸಿಟ್ಟು ಬಂತ? ಜೋಕ್ ಮಾಡ್ದೆ. ಗೌರಿ 1,000 ರೂಪಾಯಿ ಕೊಡಿ. ಇನ್ ಮೇಲೆ ನಿನ್ನ ಹತ್ರ ದುಡ್ಡೇ ಕೇಳಲ್ಲ ಅಂದಿದ್ದೆ. ಅವನೆದ್ರೆ ಮರ್ಯಾದೆ ತೆಗಿಬೇಡ ಕೊಡೆ. ಇದಕ್ಕೇನು ಕಮ್ಮಿ ಇಲ್ಲ. ತಗೋ, ಮತ್ತೆ ನನ್ನ ಹತ್ರ ದುಡ್ಡು ಕೇಳ್ಬೇಡ. ತಗೊಳ್ಳಿ, ರಾಧಿಕಾ ಮೇಲೆ ಕಟ್ಟಿ. ಗೌರಿ, ಯಾರೇ ಗೆದ್ದಿದ್ದು? ದೀಪಿಕಾ. ಎಲ್ಲ ವೇಸ್ಟ್ ಆಗೋಯ್ತು. ನಡಿ ಹೋಗೋಣ. ನಿಮ್ ಮೊದ್ಲಿದ್ ಕೆಲಸ ಬಿಡ್ಬಾರ್ದಿತ್ತು. ನಾನೇನೆ ಮಾಡ್ದೆ. ಅವನ್ ನನ್ನ ಕುರುಡು ತರ ನಡೆಸ್ಕೊಂಡ, ಅದಕ್ಕೆ ಬಿಟ್ಟೆ. ಹಾಗಾದ್ರೆ ಬೇರೆ ಕಡೆ ಪ್ರಯತ್ನ ಮಾಡು. ಹೀಗ್ ಸೋಮಾರಿ ತರ ಇರ್ಬೇಡ. ಆಯ್ತು. ಬುಕ್ ಶಾಪ್ ಇಲ್ಲೇ ಎಲ್ಲೋ ಇದೆ ಕಣೋ. ಆದ್ರೆ ರೈಟ್ ಟರ್ನ್ ಇಲ್ಲ. 1 ಕಿಲೋಮೀಟರ್ ಹೋಗಿ ವಾಪಸ್ ಬರ್ಬೇಕಾಗತ್ತೆ. ಪಾರ್ಕಿಂಗ್ ಪ್ಲೇಸ್ ಬೇರೆ ಕಾಣಿಸ್ತಾ ಇಲ್ಲ. ನೀನ್ ಕಾರ್ ತಗೊಂಡೋಗೆಲ್ಲ ನಿಲ್ಸ್ಬೇಡ, ನಾನೇ ಹೋಗ್ಬಿಟ್ಟು. ಏನ್ ಹೇಳ್ತಿದ್ಯೋ? ಒಬ್ನೇ ಹೋಗ್ತೀಯಾ? ನಾನು ಚಿಕ್ಕ ಹುಡುಗನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಕ್ಕೆ. ಕರೆಕ್ಟ್ ಟೈಮ್ ಮದುವೆ ಆಗಿದ್ರೆ ಒಬ್ಬ ಸೊಸೆ ಇಬ್ರು ಎಳೆಯಂದಿರನ್ ಕೊಡ್ತಾ ಇದ್ದೆ ಕಣೆ. ಏನ್ ಮಾಡ್ತೀಯ? ನಾನು ನೋಡಿದ ಹುಡುಗಿಯರು ಯಾರು ನನಗೆ ಇಷ್ಟ ಆಗ್ಲಿಲ್ವಲ್ಲ. ಈ ಬಿಲ್ಡಪ್ ಏನು ಕಮ್ಮಿ ಇಲ್ಲ. ನೀವು ತಲೆ ಕೆಡಿಸ್ಕೋಬೇಡಿ, ಡೈರೆಕ್ಷನ್ ಕೊಡಿ ಸಾಕು. ಡೈರೆಕ್ಷನ್ ಕೊಡ್ಬೇಕಾ? ಹಾ, ನಿನ್ಗೇನ್ ಹುಚ್ಚಿಡ್ತಿದ್ಯೇನೋ? ಅಟ್ಲೀಸ್ಟ್ ಈ ಸ್ಟಿಕ್ ತಗೊಂಡ್ ಹೋಗು, ನಿನ್ಗೆ ಹೆಲ್ಪ್ ಆಗುತ್ತೆ. ಹೌದು. ನೋ ನೋ ನೋ, ನಾನು ಸ್ಟಿಕ್ ಎಲ್ಲ ಮುಟ್ಟೋದೇ ಇಲ್ಲ. ನನಗೆ ಕಿವಿ ಚೆನ್ನಾಗಿ ಕೇಳಿಸುತ್ತೆ. ನಾನೇ ಹೋಗ್ಬಿಟ್ಟು ಬರ್ತೀನಿ. ನೀನ್ ಈ ಹಟ್ಮಾನಿ ಸ್ವಭಾವನೆ ಯಾವತ್ತೂ ಬಿಡಲ್ಲ. ನಾನು ಇವತ್ ನೋಡೇ ಬಿಡ್ತೀನಿ. ಹೋಗ್ಬಾ. ಆಯ್ತು, ಥ್ಯಾಂಕ್ ಯು. ಕೇರ್ಫುಲ್ ಆಗಿ ಹೋಗೋ. ಆಯ್ತು ಕಣೇಳೆ. ಬುಕ್ಕ, ನಿನ್ ಸಾಹಸಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಕಣೆ.
ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ, ಗುರುವಾರನೂ ಕುಯ್ಯಂಗಿಲ್ಲ. ರಾಘವೇಂದ್ರ ಸ್ವಾಮಿ ಬೇಜಾರ್ ಮಾಡ್ಕೊಳಲ್ವಾ? ಪರವಶನಾದೀನು. ಚಂದ ಉಂಟಲ್ಲ. ಸಾರಿ, ಹೆಂಗೆ ನಿಮಗೆಂತ ಮಂಡಸಮ ಇಲ್ವಾ? ತೋರುದಿಲ್ವೇನು? ಗೌರಿ ಹೆಂಗ? ಸೂಪರ್. ಚೆನ್ನಾಗಿತ್ತು. ನಾನು ಸೂಪರ್ ರಂಗ. ಮುಂದೆ ರಸ್ತೆ ದಾಟ್ಬೇಕು, ನೆನ್ಪಿರ್ಲಿ. ಸಿಗ್ನಲ್ ಲೈಟ್ ಗ್ರೀನ್ ಆದಾಗ ಬೀಫ್ ಸೌಂಡ್ ಕೇಳಿಸುತ್ತೆ, ಅಲ್ಲಿವರೆಗೂ ಕಾಯ್ತಾ ಇರು, ಆಯ್ತಾ? ಹಾ ಆಯ್ತು. ಅರ್ಜೆಂಟ್ ಮಾಡ್ಬೇಡ್ವಾ? ಹಾ ಕಾಯ್ತೀನಿ. ಸಿಗ್ನಲ್ ಕಾಯಿ ಬಾಳೆ ಕಾಯಿ ಸಿಗ್ನಲ್ ಕಾಯಿ ಸಿಗ್ನಲ್. ಥ್ಯಾಂಕ್ಸ್ ಸರ್. ಯಾಕೆ ಥ್ಯಾಂಕ್ಸ್ ಹೇಳಿದ್ರಿ? ಸಿಗ್ನಲ್ ಬಿದ್ದಿದೆ ಕಾಯಿ ಅಂದ್ರಲ್ಲ ಅದಕ್ಕೆ. ಹಾ ಏನು ಅಭ್ಯಂತರ ಇಲ್ಲ ಅಂದ್ರೆ ಸ್ವಲ್ಪ ರೋಡ್ ದಾಡಿಸ್ತೀರಾ? ಅದಕ್ಕೆ ಏನಂತ ಹಿಡ್ಕೊಳ್ರಿ ನಂದು ಕೈ. ಹಾ ಒಂದು ನಿಮಿಷ ಇರಿ. ಹಾ ಸಿಗ್ನಲ್ ಬಿತ್ತು, ಬನ್ನಿ. ಹೆಂಗಸರು ಅಲ್ಲಿ ಕಚ್ಕೊಂಡು ಗಾಡಿ ಓಡಿಸ್ತಾ ಇರ್ತಾರೆ, ಹುಷಾರು. ಅವರೇ ಹೊಡೆದ್ರು ಟ್ರಾಫಿಕ್ ದವ್ರು ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಇವರೇ ಹೆಂಗಿತ್ತು ನಮ್ ಜರ್ನಿ? ಗ್ರೇಟ್, ಜಸ್ಟ್ ಗ್ರೇಟ್ ಕಣೋ. ನಾನು ಹೊರಡ್ತೀನಿ. ಆಲ್ ದ ಬೆಸ್ಟ್. ಈಗ ಗಾಡಿಗಳು ಇತ್ತೀಚೆಗೆ ರೋಡ್ ಮೇಲೆ ಹೋಗೋಕ್ಕಿಂತ ಫುಟ್ಪಾತ್ ಮೇಲೆ ಹೋಗೋದೇ ಜಾಸ್ತಿ ಆಗ್ಬಿಟ್ಟಿದೆ. ಅಯ್ಯೋ ಬಿಡಿ ಸರ್, ಈ ಸರ್ಕಾರನೇ 2020 ಮ್ಯಾಚ್ ತರ ರಾಜ್ಯ ಆಳ್ತಾ ಇರೋದು. ಇನ್ನು ಫುಟ್ಪಾತ್ ಏನು ರಸ್ತೆ ಏನು, ನಿಮ್ಗಿರೋ ಸಹಾಯ ಮನೋಭಾವನೆ ಅವ್ರಿಗೆ ಇದ್ದಿದ್ರೆ ನಮ್ಮ ದೇಶ ಯಾಕೆ ಹಿಂಗಿರ್ತಾ ಇತ್ತು? ಸೂಪರ್ ರೇ, ನಿಮ್ಗೂ ಸಖತ್ ನಾಲೆಡ್ಜ್ ಇದೆ. ಥ್ಯಾಂಕ್ ಯು ಸರ್. ಆಮೇಲೆ ಹಲೋ ಏನ್ ಜನ ರೀ ಹೆಲ್ಪ್ ಮಾಡಿಸ್ಕೊತಾರೆ, ಒಂದು ಥ್ಯಾಂಕ್ಸ್ ಕೂಡ ಹೇಳಲ್ವಲ್ರಿ. ಅದಕ್ಕೆ ಯಾರಿಗೂ ಹೆಲ್ಪೇ ಮಾಡಬಾರ್ದು. ಲೋ ಹರಿಕೃಷ್ಣ, ಮೊನ್ನೆ ಆ ಲೇಬರ್ ಆಫೀಸರ್ ಕೈಲಿ ಅಷ್ಟೊಂದು ಬಯಸ್ಕೋಬೇಕಾಗಿತ್ತಾ? ನಾನ್ ನಿನ್ಗೆ ಮೊದ್ಲೇನೆ ಹೇಳ್ದೆ ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೋಬಾರ್ದು ಅಂತ. ಗೊತ್ತು, ಅಂಗಡಿನಲ್ಲಿ ಮಕ್ಕಳು ಮಾಡಬಾರ್ದು ಅಂತ. ಇಲ್ಲಿ ನನ್ ತುಟಿ ನೋಡು, ಅಂಗಡಿಯಲ್ಲಿ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸೋದು ಕಾನೂನಿಗೆ ವಿರೋಧ. ನಿರೋಧ? ಅಯ್ಯೋ ಹಾಳಾಗೋಗ್ಲಿ, ನಿನಗೇನೋ ಕಿವಿ ಕೇಳಿಸಲ್ಲ ಅಂತ ಆಫೀಸರು ಹುಡುಗನ್ ಮನೆ ಕಳಿಸಿ ನಿನಗ್ ಫೈನ್ ಆಗದೆ ಬಿಟ್ಬಿಟ್ಟ. ನನಗಿದೇ ಇಷ್ಟ ಆಗೋದಿಲ್ಲ ನೋಡು. ಈಗಾಗ್ಲೇ ಕಾಂಪ್ಲೆಕ್ಸ್ ಒಳಗಡೆ ನಾನು ಕಿವುಡ ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಮುಚ್ಚಿಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ರೆ ಬಿಚ್ಚಿಡೋದಕ್ಕೆ ಎಲ್ರಿಗೂ ಉತ್ಸಾಹ. ಅಯ್ಯೋ ನಿನಗ್ ಬುದ್ಧಿ ಹೇಳದ್ನಲ್ಲ, ನಾನ್ ಮೂರ್ಖ. ನೋಡಿ, ನೀವು ಆ ಲೇಬರ್ ಆಫೀಸರ್ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಅವನ್ ಇಲ್ಲಿ ಬರೋದೇ ಲಂಚ ಕಿತ್ಕೊಳ್ಳೋದಕ್ಕೆ ಅಂತ ಸುಮ್ನೆ ತುಂಬಾ ಸ್ಟ್ರಿಕ್ಟ್ ಅಂತ ಪೋಸ್ಟ್ ಕೊಡ್ತಿರ್ತಾನೆ, ಕಳ್ಳನ್ ಮಗ. ಆದ್ರೂ ಈ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳೋದು ತಪ್ಪು ಕಣೆ. ತಿಂಗಳು ಕೊನೆ ಅಲ್ವಾ, ದುಡ್ಡು ಕಿತ್ಕೊಳ್ಳೋದಕ್ಕೆ ಬರ್ತಾ ಇರ್ತಾರೆ. ನೀನು ನನ್ ತುಟಿ ನೋಡ್ದೇನೆ ಮಾತಾಡ್ತಾ ಇದೀಯ. ಇಲ್ಲಿ ನೋಡು, ನನಗೂ ನೋಡಿ ಸಾಕಾಯ್ತು. ಪ್ರತಿ ತಿಂಗಳು ದುಡ್ಡು ಕೊಡೋದು ಅಂದ್ರೆ ನನಗೂ ಕಷ್ಟ ಆಗುತ್ತೆ. ಅಯ್ಯೋ ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನನ್ಗೆ ಹುಚ್ಚೆ ಹಿಡಿದು ಬಿಡುತ್ತೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಇಲ್ಲಿ ಹರಿಕೃಷ್ಣ ಅವ್ರ ಬುಕ್ ಶಾಪ್ ಎಲ್ಲಿದೆ? ಅಲ್ಲಿ ಮುಂದೆ ಇದೆ ನೋಡಿ. ಥ್ಯಾಂಕ್ ಯು. ಇವ್ರು ಸ್ಮೆಲ್ಗೆ ತಲೆ ತಿರುಗಿ ಬಿದ್ದೋಗ್ಬಿಡ್ಬೇಕು. ಎಕ್ಸ್ಕ್ಯೂಸ್ ಮಿ, ಏನು ಬುಕ್ಕ? ನಿಮ್ಗೆ ಗೊತ್ತಾಯ್ತು? ಅದನ್ನ ತಿಳ್ಕೊಳಕ್ಕೆ ದಿವ್ಯ ದೃಷ್ಟಿ ಬೇಕೆ. ಆದ್ರೆ ನಾನು ಭುವನಕಾಂತ್, ನನ್ನ ತಂಗಿ ಒಬ್ಬಳಿಗೆ ಮಾತ್ರ ನನ್ನ ಬುಕ್ಕ ಅಂತ ಕರೆಯೋ ಹಕ್ಕು. ನೀವು ನನ್ನನ್ನ ಹಕ್ಕ ಅಂತ ಕರಿತಿದ್ದೀರಾ? ರೇ ಮಿಸ್ಟರ್, ನನ್ನ ಹೆಸರು ಹರಿಕೃಷ್ಣ. ಪೂರ್ತಿ ಹೆಸರಿಂದ ಕರೀರಿ. ಓ, ನೀವೇನ ಬುಕ್ ಶಾಪ್ ಓನರು? ಹೌದು. ಏನ್ ಬೇಕು ಅಂತ ಹೇಳಿ. ಅದು ಪೇಪರ್ ಅಲ್ಲಿ ಜಾಹೀರಾತು ಹಾಕ್ಸಿದ್ರಿ, ಪ್ರಾಮಾಣಿಕ ಸೇಲ್ಸ್ ಮ್ಯಾನ್ ಬೇಕು ಅಂತ, ಅದಕ್ಕೆ ಬಂದೆ ಸರ್. ಅದು ಸ್ವಲ್ಪ ನಮಗೆ ಜಾಸ್ತಿನೇ ಇದೆ. ತಾವು ಯಾರ ಹತ್ರ ಮಾತಾಡ್ತಿದ್ದೀರಾ? ತಾವ್ ಇಲ್ಲಿದ್ದೀರಾ? ಈ ಹಾಳಾದ ಕಾಂಟ್ಯಾಕ್ಟ್ ಲೆನ್ಸು ತುಂಬಾನೇ ತೊಂದರೆ ಕೊಡ್ತಾ ಇದೆ. ಅದ್ ಸರಿ, ನಾನು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಹಾಡ್ಬೇಕು ಅನ್ಸುತ್ತೆ. ತಬಲಾ ನುಡಿಸ್ತೀರಾ? ತುಂಬಾ ತಮಾಷೆ ಮಾಡ್ತೀರಾ ಸರ್. ಮತ್ತಿನೇನ್ರಿ, ನನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಅಂತ ಕೇಳ್ತೀರಾ? ನಿಮ್ಮ ಅಭಿಪ್ರಾಯ ಕೇಳಿದೆ, ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ. ನಿಮ್ಮ ಅಡ್ವರ್ಟೈಸ್ಮೆಂಟ್ ನಾನು ಪೇಪರ್ ನೋಡಿದೆ. ಆಕರ್ಷಕವಾಗಿ ಬೆಳ್ಳಗೆ ಸುಂದರವಾಗಿರುವ ನಗು ಮುಖದ ಸೇಲ್ಸ್ ಮ್ಯಾನ್ ಬೇಕು ಅಂತ. ಸರ್, ನನಗೆ ನಗೋದು ನಗಿಸೋದು ತುಂಬಾ ಇಷ್ಟ ಸರ್. ನಗು ಸರ್ ನವರಸಗಳಲ್ಲಿ ಪ್ರಧಾನ ಸರ್. ನಗು ಸಂಜೀವಿನಿ ಸರ್. ಯಾವಾಗ್ಲೂ ನಗ್ತಾ ಇರ್ಬೇಕು ಸರ್. ನಗೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತಲ್ವಾ? ನಿಮ್ಮನ್ನು ಒತ್ತಾಯ ಮಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬಾರ್ದು. ನನಗೆ ಕೆಲಸ ಬೇಕೇ ಬೇಕು. ತಮಗೇನ್ ಬೇಕಿತ್ತು ಅಂತ ಹೇಳಿ. ನೀವು ತುಂಬಾ ತಮಾಷೆ ಮನುಷ್ಯ ಸರ್. ಸಖತ್ ತಮಾಷೆ ಮಾಡ್ತೀರಪ್ಪ ನೀವು. ಕೇಳಿದನ್ನೇ ಪದೇ ಪದೇ ಕೇಳ್ತಾ ಇದ್ದೀರಾ. ಆಮೇಲೆ ನೀವು ಪೇಪರ್ ಅಲ್ಲಿ ಕೊಟ್ಟಿರೋ ಜಾಹೀರಾತಲ್ಲಿ ಕೆಲಸ ಮಾಡೋರು ನಗನಗ್ತಾ ಕೆಲಸ ಮಾಡ್ಬೇಕು ಅನ್ನೋ ನಿಮ್ಮ ಕಾನ್ಸೆಪ್ಟ್ ಇದೆಯಲ್ಲ, ನನಗೆ ತುಂಬಾ ಇಷ್ಟ ಆಯ್ತು. ನಾನು ಯಾವಾಗ ನಗ್ತಾ ಇರ್ತೀನಿ ನೋಡಿ, ಅದಕ್ಕೆ. ಆಮೇಲೆ ನಾನು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀನಲ್ಲ, ನಿಮಗೆ ಇಷ್ಟ ಆಗೇ ಆಗ್ತೀನಿ ಅನ್ಕೊಂಡಿದ್ದೀನಿ. ಆದ್ರಿಂದ ನಾನು ಈಗಲೇ ರೆಡಿ.
ನಿಮಗೇನ್ ಬೇಕಿತ್ತು ಅಂತ ಹೇಳ್ತೀರಾ ಪ್ಲೀಸ್? 7,000 ರೂಪಾಯಿ ಕೊಡಿ ಸಾಕು. ಏನೋ ಏನೋ ಮಾತಾಡ್ತಿದ್ಯಾ? ಹೆಂಗಿದ್ರೆ ಏಕವಚನಕ್ಕೆ ಬಂದಿದ್ಯಾ? 6,000 ಮಾಡ್ಕೊಂಡ್ಬಿಡು ಸಾಕು. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಹಲೋ, 6,000 ಕೊಡೋಕೆ ಇರ್ತಾ ಇಲ್ವಾ? ಸರಿ ಬಿಡಪ್ಪ, ಇನ್ನೂ ಒಂಚೂರು ಕಡಿಮೆ ಮಾಡ್ಕೊಂತೀನಿ. ಜುಗ್ಗ ಇದ್ದಂಗೆ ಅವನೇ. ಸರಿ, 5,000, ಅದಕ್ಕಿಂತ ಕಡಿಮೆ ಆಗಲ್ಲ. ತಾವ್ ಯಾರ ಹತ್ರ ಮಾತಾಡ್ತಿದ್ರಿ? ನಿನ್ನ ಹತ್ರನೇ ಮಾತಾಡ್ತಿದ್ದೀನೋ? ಬೇಕುಪ್ಪ, ಏನ್ ಕಿಂಡಲ್ ಮಾಡ್ತೀಯಾ? ನನ್ನ ಮುಖ ನೋಡಿ ಮಾತಾಡು, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು. ನಾನ್ ಸರಿಯಾಗಿ ಮಾತಾಡ್ತಾ ಇದ್ದೀನಿ, ನೀನ್ ಸರಿಯಾಗಿ ಕೇಳಿಸ್ಕೊತಿಲ್ಲ ಅಷ್ಟೇ. ನಾನು ಕುರುಡ. ನೀನು ಕುರುಡನ? ಹೌದು, ನಾನು ಕುರುಡ. ನನಗೆ ಕೆಲಸ ಸಿಗುತ್ತಾ ಇಲ್ಲಿ? ನನಗೆ ಗೊತ್ತಾಗ್ಲಿಲ್ಲ, ಸಾರಿ. ಈಗ ಗೊತ್ತಾಯ್ತಲ್ಲ, ನನಗೆ ಕೆಲಸ ಸಿಗುತ್ತಾ ಇಲ್ಲಿ? ನೀನ್ ನಿಜವಾಗ್ಲೂ ಕುರುಡನ? ಎಷ್ಟ್ ಸರಿ ಹೇಳೋದು ಗೂಬೆ? ನೀನೇನ್ ಕಿವುಡನ? ಹೌದು, ನಾನು ಕಿವುಡ. ಕಿವುಡನ? ಹೌದು, ನಾನು ಕಿವುಡನ. ನಿಜವಾಗ್ಲೂ ನೀನು ಕಿವುಡನ? ನಿಜವಾಗ್ಲೂ ಕಿವುಡ. ಹಾಗಾದ್ರೆ ನಾನು ಮಾತಾಡೋದು ನಿನ್ಗೆ ಹೆಂಗ್ ಗೊತ್ತಾಗುತ್ತೆ? ನೀನು ಮಾತಾಡುವಾಗ ನಿನ್ನ ಲಿಪ್ ರೀಡ್ ಮಾಡ್ತೀನಿ. ಅಂದ್ರೆ ನೀನು ಮಾತಾಡ್ತಿರ್ಬೇಕಾದ್ರೆ ನಿನ್ನ ತುಟಿ ಚಲನೆ ನಾನು ಗಮನಿಸ್ತಾ ಇರ್ತೀನಿ. ಓ, ನಾನು ಆ ಕಡೆ ಈ ಕಡೆ ತಿರ್ಕೊಂಡ್ಬಿಟ್ರೆ ನನಗೆ ಪ್ರಶ್ನೆ ಮಾಡ್ತೀಯಾ? ನಿನಗೆ ಕೆಲಸ ಬೇಕೋ ಬೇಡವೋ? ನೀನೇ ಅವ್ನು ಕೆಲಸ ಕೊಡಕ್ ಮುಂಜಾನೆ ಬಾಸ್ತರ ಆಡ್ತಾ ಇದೀಯಾ. ಸರಿ, ಕುರುಡ ಅನ್ಬಿಟ್ಟು ಸಿಂಪತಿ ತೋರಿಸಿ ಕೆಲಸ ಕೊಡ್ತಾ ಇದೀಯಾ? ಮುಚ್ಕೊಂಡು ಹೋಗಲೇ, ಯಾವನ ಬೇಕು ಕ್ಯಾಪ್ಟನ್ ಬಗ್ಗೆ ಸಿಂಪತಿ. ನನಗೆ ಕೆಲಸ ಬೇಕಾಗಿಲ್ಲ. ಸರಿ, ಆಗಿದ್ರೆ ಬೇರೆ ಎಲ್ಲಾದ್ರೂ ನೋಡ್ಕೋಗಲೇ. ಸುಮ್ನೆ ನನ್ನ ತಲೆ ತಿನ್ಬೇಡ. ಒಳ್ಳೆ ಕೊಡು ಸವಾಸ. ಹೋಗೋ, ಸ್ವಲ್ಪ ನೆಮ್ಮದಿನಾದ್ರೂ ಸಿಗುತ್ತೆ. ಹಾ, ಈಗ ನೀನ್ ನಮ್ಗೆ ಸರಿಯಾದ ಜೋಡಿ. ಜಗಳ ಗಂಟೆ ಕುರುಡನಿಗೆ ತಾಳ್ಮೆಗೆ ಟೆಕ್ಕಿ ಬಿಡ. ನೀನ್ ಕರೆಕ್ಟ್ ಆಗಿ ಹೇಳ್ಬೇಕು. 5,000 ಒಪ್ಕೊಂಡಿದ್ಯಾ ತಾನೆ? 5,000 ರೂಪಾಯಿನ? ನೀನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಅದಿರ್ಲಿ, ಮೊದ್ಲು ನೀನ್ ಮ್ಯೂಸಿಕ್ ಆಫ್ ಮಾಡು. ನೀನು ಲಕ್ಷ್ಮಿಯನ್ನು ನೋಡೋ ತುಂಬಾ ಇಷ್ಟಪಡ್ತೀಯಾ? ಲಕ್ಷ್ಮಿನ? ಹಾ. ಯಾರವಳು? ಅವಳು ನನ್ನ ಫ್ರೆಂಡು. ನಿನ್ಗೆ ಆಮೇಲೆ ಪರಿಚಯ ಮಾಡಿಸ್ತೀನಿ. ಇವತ್ ಸಂಜೆ ನನ್ನ ಕಡೆಯಿಂದ ನಿನ್ ಪಾರ್ಟಿ. ಪಾರ್ಟಿನ? ಹಾ. ನನಗಿನ್ನು 35 ಆಗಿಲ್ಲ. ಎಷ್ಟಾದ್ರೂ ಆಗಿರ್ಲಿ, ಇವತ್ ಸಂಜೆ ಪಾರ್ಕ್ ಕ್ಯೂ ಕ್ಲಬ್ ಬರೋದು ಮಾತ್ರ ಮರಿಬೇಡ. ಓಕೆ? ಚಿತ್ರಾನ್ನ 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 ಛತ್ರನ? ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ಆನಂದ ನೀನಿಂದು ತಂದೆ, ಹೊಸ ಮದ್ವೆ ಆದ ಮೊದಲನೇ ದಿನ ಸಂಕೋಚ, ನಾಚಿಕೆ, ಮದ್ವೆಂಗಿತ್ತಿಗೆ ಎಷ್ಟಿರುತ್ತೆ ಗೊತ್ತಾ? ಕಾಣಿಸ್ತಿಲ್ವಲ್ಲಪ್ಪ. ಮೊದಲ ದಿನ ಮೌನ, ಅಳುವೆ ತುಟಿಗೆ ಬಂದಂತೆ. ಈಗಲಾದ್ರೂ ಗೊತ್ತಾಯ್ತಾ ಕಿವುಡ್ರ ಕಷ್ಟ ಏನು ಅಂತ? 5 ಸೆಕೆಂಡ್ ತುಟಿ ಕಾಡ್ಲಿಲ್ಲ ಅಂತಂದ್ರೆ ಹೇಗೆ ಒದ್ದಾಡ್ತಾರೆ ಅಂತ. ಅಯ್ಯೋ, ಯಾಕ್ರಿ ಏನು ಹೇಳೂ ಇಲ್ಲ? ಚಿನ್ನ ಬಾಳಲ್ಲಿ ಕರಡನ್, ಚಿನ್ನ ಬಾಳಲ್ಲಿ. ಪ್ರಸ್ತ ದಿನ ರಾತ್ರಿ ಯಾರಾದ್ರೂ ಹಾಡು ಹೇಳ್ತಾರಾ? ಆಡು ಆಟ ಆಡು, ನೀ ಆಡಿ ನೋಡು, ಆಡಿ ನೋಡು. ತಗೊಳ್ಳಿ. ಥ್ಯಾಂಕ್ಸ್. ಥ್ಯಾಂಕ್ ಯು ರೀ, ನಿಮ್ಮನ್ನೊಂದ್ ಮಾತು ಕೇಳ? ಚಿಕ್ಕದಾಗಿ ಕೇಳಿದ್ರೆ ನಾ ಉಳ್ಕೋತೀನಿ. ಮತ್ತೆ ನಿಮ್ಗೆ ಇದೇ ಮೊದಲನೇ ಅನುಭವ ತಾನೇ? ತೋ ಇಲ್ಲಪ್ಪ. ಏನು ಇಲ್ವಾ? ಯಾಕೆ ಹೇಳ್ತಿದ್ಯಾ? ನಾನು ಇದಕ್ ಮುಂಚೆ ಹಾಲು ಕುಡ್ತಿದ್ದೆ ಅಂತ ಹೇಳಿದೆ, ಅದಕ್ಕೆ ಹೇಳ್ತಾರ? ಹಾಲು ಕುಡ್ತಿದ್ರಾ? ಅಯ್ಯೋ, ಹಾಲು ಕುಡಿ, ಹಾಲು. ಈ ಹಾಳದ ಗಂಡಸ್ರೆ ಇಷ್ಟು ಬರೀ ಮೋಸ. ಜನಕ್ಕೆ ಆ ಕಡೆ. ಯಾಕೆ ಲೇಟ್ ಮಾಡ್ದೆ? ನಾನೇ ಬರಲೇ ಚೆನ್ನಾಗಿರಲ್ಲ. ಮದ್ವೆಗ್ ಮುಂಚೆ ಎಲ್ಲ ಮುಗ್ದೋಗಿರುತ್ತೆ, ಎಲ್ಲನೂ ಹಳೇದಾಗಿರುತ್ತೆ. ಈ ಕಚ್ಚ
ಕತ್ಲೊಳಗೆ ಏನು ಕಾಣಿಸ್ತಿಲ್ವಲ್ಲಪ್ಪ, ಏನು ಮಾಡಕ್ಕೂ ಆಗಲ್ವಲ್ಲಪ್ಪ. ಏನಪ್ಪ ಮಕ್ಳು ಈಗ? ಬೆಳಕಲ್ಲೇ ಎಲ್ಲ ಆಗ್ಬೇಕೇನೋ. ಹೋಗ್ರಿ, ನಂಗೆ ನಾಚಿಕೆ ಆಗುತ್ತೆ. ಅಬ್ಬಾ ಬಂದಂಗಾಯ್ತು. ಚಿನ್ನ, ದಯವಿಟ್ಟು ನನ್ನ ಕಡೆ ನಿನ್ ತುಟಿ ತೋರಿಸ್ತೀಯಾ? ಛೀ ಹೋಗ್ರಿ, ಇದಕ್ಕೇನು ಕಮ್ಮಿ ಇಲ್ಲ. ಎಷ್ಟು ದೊಡ್ಡ ಸುಳ್ಳು ಹೇಳಿ ನನ್ನಂತ ಸುಂದರಿನ ಮದ್ವೆ ಆದ್ಯಲ್ಲೋ ಕೆಪ್ಪ. ನಿನ್ನ ಕ್ರಿಕೆಟ್ ನೋಡೋದಕ್ಕೆ ಅಂತ ಕರ್ದ, ಆದ್ರೆ ಅವ್ರನ್ನೆಲ್ಲ ಬಿಟ್ಟು ನೀನ್ ಬಣ್ಣದ ಮಾತಿಗೆ ಮರಳಾಗಿ ನೀನ್ ಹಿಂದೆ ಬಂದಲ್ಲೋ. ನನ್ ಮೋಸ ಮಾಡಿ ಮದ್ವೆ ಮಾಡ್ಕೊಂಡ್ಬಿಟ್ಟಿಯಲ್ಲೋ. ಇಲ್ಲ ಕೆಳಗೆ ನನ್ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೋ. ನಿನ್ಗೆ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ. ನನಗೆ ಕಿವಿ ಕೇಳುತ್ತೆ ಅಂತ ಸುಳ್ಳು ಹೇಳಿ ನನ್ನ ಮದ್ವೆ ಮಾಡ್ಕೊಂಡಿಯಲ್ಲೋ. ನೀನ್ ಬಾ ಕೆಳಗಡೆ, ನೀನ್ ಸರಿಯಾಗಿ ಮಾಡ್ತೀನಿ. ನನ್ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೋ. ಮಾತಾಡೋದು ಒಂದು ಅರ್ಥ ಆಗಿಲ್ಲ. ಏನಾಯ್ತಣ್ಣ? ಏನಂದೆ? ಏನಾಯ್ತಣ್ಣ? ಅವಳಿಗೆ ಮೈ ಮೇಲೆ ದೇವ್ರು ಬಂದದೆ. ಊರಪ್ಪ ಈಗ ಶುರು. ಈಗ ಅವಳು ಎಲ್ಲಿದ್ದಾಳೆ? ಸುಖವಾಗಿದ್ದಾಳೆ. ಎಲ್ಲಿ? ಬದುಕೋದಕ್ಕೆ ಒಂದು ಹೊಸ ದಾರಿ ಸಿಕ್ತು. ಈಗ ಅವಳು ಬೆಟ್ಟದ ಗುಂಡಾಳಮ್ಮ. ಅವಳ ಭಕ್ತರ ಗ್ಯಾಂಗ್ ಜೊತೆ ಊರಾಚೆ ಇದೆಯಲ್ಲ ಕರಿ ಬೆಟ್ಟ, ಅಲ್ಲಿಗ ಬೆಟ್ಟದ ಗುಂಡಾಳಮ್ಮ. ಕರಿ ಬೆಟ್ಟದ ಗುಂಡಾಳಮ್ಮ ನಿನ್ ಹೇಳ್ತೀನ? ಹೌದು. ಯಾಕೆ? ಓಂ ಶಕ್ತಿ ಏನೋ ಅಂದೆ. ಗುಂಡಾಳಮ್ಮ ಗುಂಡಾಳಮ್ಮ ತುಂಬಾ ಪವರ್ಫುಲ್. ಕಣ್ಣಿಲ್ದಿರೋರ್ಗೆ ಕಣ್ಣು, ಕಿವಿ ಇಲ್ದಿರೋರ್ಗೆ ಕಿವಿ, ಮಾತು ಬರ್ದಿರೋರ್ಗೆ ಮಾತು, ಹೀಗೆ ಪವಾಡಗಳ ಮೇಲೆ ಪವಾಡ ಮಾಡ್ತಾನೆ ಇರ್ತಾಳೆ. ಮುಗಿಲ್ದವ್ರಿಗೆ ನಿನ್ಗೆ ಇನ್ನೊಂದ್ ವಿಷಯ ಗೊತ್ತಾ? ಏನು? ಇಲ್ಲಿ ಮುಹೂರ್ತ ಆಗೋ ಸಿನಿಮಾಗಳೆಲ್ಲ ಸೂಪರ್ ಹಿಟ್. ಹೌದ್ ಕಣೋ, ನಮ್ ರಾಜಕಾರಣಿಗಳು ಆಗಾಗ್ ಬಂದು ನಿಂಬೆ ಹಣ್ಣು ತಗೊಂಡ್ ಹೋಗ್ತಿರ್ತಾರೆ. ಕುಂಬಳಕಾಯಿ ಚೇಷ್ಟೆ ಮಾಡ್ಬೇಡ್ವೋ. ಆಯ್ತು ನೋಡಿ. ಯಾವ್ದೋ ಚಾನೆಲ್ ಅವರೊಳಗೆ ಭವಿಷ್ಯ ಹೇಳಕ್ ಕರ್ದಿದಾರಂತೆ. ಹಂಗಾರಿ ಇನ್ಮೇಲೆ ಫೇಮಸ್ ಆಗ್ಬಿಡ್ತಾಳ ಅವಳು. ನೀನು ಅಷ್ಟೇ ನಂಬಿಕೆಯಿಂದ ಕೇಳ್ಕೊ, ಖಂಡಿತ ಕಂಡು ಬರುತ್ತೆ. ನೀನು ಸರ್ವನಾಶ ಆಗಿ ಹೋಗ್ತೀಯಾ? ತಪ್ಪಾಯ್ತು, ಕ್ಷಮಿಸ್ಬಿಡಮ್ಮ. ಈಗ ಹೇಳ್ತಾ ಇದ್ದೀನಿ, ಮಾತಾಡ್ಕೊಂಬಿಡು, ಹೋಗು. ತಪ್ಪಾಯ್ತು. ಗುಂಡಾಳಮ್ಮ, ನನ್ಗೆ ಆಶೀರ್ವಾದ ಮಾಡಿ. ನಮಸ್ಕಾರ ಮಾಡೋ. ನಮಸ್ಕಾರಮ್ಮ. ಈ ಕಡೆ ನಮಸ್ಕಾರ. ನೀನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ದರಿದ್ರದವಳೆ, ಚೂಡಿದಾರ್ ಹಾಕೊಂಡು ದೇವ್ರ ಪೂಜೆ ಮಾಡೋದಕ್ಕೆ ಬಂದಿದ್ಯಾ ಮೂರ್ಖಳೆ? ಲಕ್ಷಣವಾಗಿ ಸೀರೆ ಉಟ್ಕೊಂಡು ಬರಕ್ ಆಗ್ಲಿಲ್ವಾ ನಿನ್ಗೆ? ನೋಡ್ತಾ ಇರು, ಈ ಕ್ಷಣದಿಂದ ನಿನ್ ಬ್ಯಾಡ್ ಲಕ್ ಹಾಳಾಗಿ ಹೋಗಿದೆ. ನಿಮ್ಮಂತವ್ರು ಅಡಿಗೆ ಮನೆಗೆ ನೈಟಿ ಹಾಕೊಂಡು ಹೋಗೋದ್ರಿಂದಾನೇ ಜಪಾನಲ್ಲಿ ಭೂಕಂಪ ಸುನಾಮಿ ಆಗ್ತಾ ಇರೋದು. ಅಲ್ಲ, ಹೆಣ್ಮಕ್ಳು ನೈಟಿ ಹಾಕೊಳ್ಳೋದಕ್ಕೂ ಜಪಾನ್ ಅಲ್ಲಿ ಭೂಕಂಪ ಸುನಾಮಿ ಆಗೋದಕ್ಕೂ ಏನ್ ಸಂಬಂಧ ತಾಯಿ? ನಮ್ಮ ಅಣ್ಣನ ಕಣ್ ಕಾಣ್ಲಿ, ಅವ್ನ್ಗ್ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳಕ್ ಬಂದ್ರೆ ನೀವ್ ಹೀಗೆಲ್ಲ ಬೈತೀರಲ್ಲ. ನಿಮ್ಮ ಅಣ್ಣನ್ ಟಿವಿಲೆಲ್ಲ ಹೀಗೆ ಆಶೀರ್ವಾದ ಮಾಡೋದು ನಾನ್ ಮಾಡಿದ್ರೆ ಏನ್ ತಪ್ಪು? ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ವಾರಕ್ಕೊಂದ್ಸಲ ದೇವ್ರ ಬತ್ತಿ ಇಟ್ಟು ಹರಳಿನ ದೀಪ ಹಚ್ಚಿ, ಅವಾಗೆಲ್ಲ ಸರಿ ಹೋಗುತ್ತೆ. ಲೋಕಲ್ ದೇವಸ್ಥಾನ ಎಲ್ಲ ಬೇಡ, ತಮಿಳ್ನಾಡಿಗೆ ಹೋಗು. ಡೋಂಟ್ ವರಿ ಮಾಡ್ಕೋಬೇಡಿ, ರೈಟ್ ಹೇಳಿ. ಆಯ್ತು ತಾಯಿ, ಬಾರೋ. ಹೇಳಿ ಸ್ವಾಮಿ. ಓಂ ಶಕ್ತಿ. ಬಾಯಿ ಮುಚ್ಕೊಂಡು ಬಾರೋ. ನಿಂಬೆಣ್ಣೆ ಕೊಡ್ಲಿಲ್ಲ? ಲೋಬಕ್ಕ, ನನ್ನ ಹಣೆ ಬರಕ್ಕೆ ನೀನ್ ಯಾಕೋ ಅಳ್ತೀಯ? ಬಿಡ ಬಿಡ ಕಲ್ಲ ಕಣು. ಮತ್ತೆ ಹೋಗಿ ಹೋಗಿ ಅವಳು ಕಾಲಿಡ್ನಲ್ಲ. ಯಾರ ಕಾಲು? ನಿನ್ ಹೆಂಡತಿ ಕಾಲು. ತುಂಬಾ ನೋಡ್ಬೇಡಿ, ಲವ್ ಆಯ್ತದೆ. ಹೂವ ಕೊಡ್ಬೇಡಿ ಪ್ರೀತಿ. ಲೇ ಮಗನ, ಲೇ ನಿನಗ ಹೇಳೋದು ಏನಿದೆ? ನಿಮ್ಮ ಅಚ್ಚು ಮನಿ ಮಾಡಿ ಹೆಣ್ಣು ಕಡ್ದಾಗ ನಿದ್ದೆ ಹೊಡ್ಯಾಕತ್ತೇಳ ಮಗನ. ಆ ಕಾಂಪ್ಲೆಕ್ಸ್ ನಾಗ ಮಾಡ್ರ ಆದಾಗ ಕಾಲಿಗೆ ಟ್ಯಾಟೂ ಹಾಕೊಂಡು ಕೆಂಪು ಶೂ ಹಾಕೊಂಡು ಆ ಹುಡುಗಿ ಅಲ್ಲಿದ್ದೇನು? ಆ ಹುಡುಗಿ ಅಲ್ಲಿದ್ದೇನೆ. ಎಕ್ಸ್ಕ್ಯೂಸ್ ಮೀ, ನೀವು ನನ್ನನ್ನು ಕೇಳ್ತಾ ಇದ್ದೀರಾ? ಇಲ್ಲ, ಕಾಡ್ನಾಗಿರೋ ಕಾಡುಗಳಿಗೆ ಭವಿಷ್ಯ ಕೇಳಾಕತ್ತೀನಿ. ಎಣ್ಣೆಯಲ್ಲಿ ಹಾಕ್ಲಿ, ಬತ್ತಿಯಲ್ಲಿ ಹಚ್ಚಲಿ, ದೀಪ ಎಲ್ಲಿ ಹಚ್ಚಿಸ್ಲಿ ಅಂತ. ಲೇ ನಾನ್ ತಿಳ್ಸಲ್ಲ ಮಗನ, ನಿನಗ ಕೇಳೋದ್ಲೆ ಆ ಹುಡುಗಿ ಅಲ್ಲಿದ್ದಾನ? ಅವಳಿದ್ದ ಇಲ್ವಾ? ಯಾರು? ಆ ಹುಡುಗಿಲೇಪ. ನನಗೆ ಹುಡುಗಿ ವಾಸನೆ ಬಂತು. ವಾಸನೆ ಬಂತ? ಅಲ್ಲಲ್ಲಿ ಗಂಡಸರು ಬ್ಯಾರೆ ವಾಸನೆ, ಹೆಣ್ಮಕ್ಳು ಬ್ಯಾರೆ ವಾಸನೆ ಇರ್ತೈತೇನೆ. ಏನ್ ಪೊಲೀಸ್ ಡಾಬರ್ ಮೇಲೆ ನಾಯಿ ಏನ್ ಮಗನ ಮೂಸ್ ನೋಡಿ ವಾಸನೆ ನೋಡಕ್ ನೀ?
ಲೇ ಆ ಹುಡುಗಿ ವಾಸನೆ ಹೆಂಗ್ ಮತ್ಲೇನು ಈಗ? ಪರ್ಫ್ಯೂಮ್ ವಾಸನೆ ಸರ್, ಆದ್ರೆ ನಂಗೆ ಕಣ್ ಕಾಣಲ್ಲ. ನೋಡ್ಲೇ ತಮ್ಮ, ನಮಗ್ ಪ್ರತ್ಯಕ್ಷವಾಗಿ ನೋಡಿರೋ ಸಾಕ್ಷಿ ಬೇಕ. ನನ್ನ ಮಗನ ನಿನಗ್ ಬ್ಯಾರೆ ತರ ವಿಚಾರಿಸ್ತೀನಿ. ಲೇ ತಮ್ಮ, ನೀ ಹೇಳೆ, ಅಲ್ಲಿ ಮಡ್ರ ಜಾಗದಾಗ ಕೆಂಪು ಶೂ ಹಾಕೊಂಡು ಟ್ಯಾಟು ಹಾಕೊಂಡು ಹುಡುಗಿದ್ದೇನು? ಲೇ ನಿನಗ ಕೇಳಾಕತ್ತೀನಿ, ಪ್ರೈವೇಟ್ ರೂಮ್ನಾಗ ಕರ್ಕೊಂಡು ಕೇಳ್ಬೇಕ ಸರ್. ಅವನಿಗೆ ಕಿವಿ ಕೇಳಿಸಲ್ಲ, ನೀವು ಅವ್ನ ಮುಂದೆ ಬಂದು ಮಾತಾಡ್ಬೇಕು. ನೀವೊಬ್ಬ ಕುರುಡ, ಇವೊಬ್ಬ ಕಿವುಡ, ಏನು ಬರ್ಕೊಂಡು ಸಾಯೋದ್ಲೇ ನಾವು? ಥು. ಲೇ ತಮ್ಮ, ಮರ್ಡ್ರ ಜಾಗದಾಗ ಟ್ಯಾಟು ಹಾಕೊಂಡು ಕೆಂಪು ಶೂ ಹಾಕೊಂಡು ಹುಡುಗಿ ಇದ್ಲ ಅಥವಾ ಇಲ್ಲ, ಅದು ನನಗ್ ಗೊತ್ತಾಗ್ಬೇಕು. ನೀವು ಸೀರಿಯಸ್ ಆಗಿ ಕೇಳ್ತಾ ಇದ್ದೀರಾ? ಹೌದನ, ಸೀರಿಯಸ್ ಆಗಿ ಕೇಳಾಕತ್ತೀನಿ. ನಟ್ಟು ನಡು ಸಿಟಿ ಒಳಗ ಆಡ ಆಗ್ಲಿ ಮರ್ಡರ್ ಆಗಿತಿ, ಜನ ಬೆಚ್ಚ ಬಿದ್ದಾರ, ಡಿಪಾರ್ಟ್ಮೆಂಟ್ ಅವ್ರು ತಲೆ ಕೆಡಿಸ್ಕೊಂಡಾರ. ಆ ಮರ್ಡರ್ ಬಗ್ಗೆ ನೀ ಏನ್ ನೋಡ್ತೀವಿ ಅದನ್ನ ಕರೆಕ್ಟ್ ಆಗಿ ಹೇಳು. ಸರ್, ಅವನು ನಿಮ್ ಲಿಪ್ ರೀಡ್ ಮಾಡ್ಬೇಕು, ಅಂದ್ರೆ ನಿಮ್ ತುಟಿ ನೋಡ್ಬೇಕು. ನೀವು ಸ್ವಲ್ಪ ನಿಧಾನವಾಗಿ ಮಾತಾಡಿ ಸರ್. ಓ ಹಂಗೇನ? ಹೌದು. ಮರ್ಡರ್ ಆದ ಜಾಗದಲ್ಲಿ ಒಬ್ಬ ಹುಡುಗಿ ಇದ್ದಳ? ಹೌದು, ಅಲ್ಲಿ ಒಬ್ಬಳು ಹುಡುಗಿ ಇದ್ದಳು. ಏ ಹಿಂಗ್ಯಾಕ್ ಮಾತಾಡಕತ್ತಲ್ಲೇವ? ಯಾಕೆಂದರೆ ಅವನು ಕಿವುಡ, ಮೂಗ ಅಲ್ಲ. ಒಗ್ಗ ಇವನ ಇರದವಳ. ಲೇ ತಮ್ಮ, ಆ ಹುಡುಗಿ ಬಗ್ಗೆ ಏನಾರು ಹೇಳಕ್ ಆಗುತ್ತಾ? ಆ ಹುಡುಗಿ ಕಾಲ್ಗಳು ತುಂಬಾ ಸುಂದರವಾಗಿದ್ವು. ಅಂಥ ಕಾಲ್ಗಳನ್ನ ನನ್ನ ಜೀವನದಲ್ಲಿ ನಾನು ನೋಡೇ ಇಲ್ಲ. ಹೌದು, ಅವಳ ಮೈಯಿಂದ ಗಮ್ಮಂತ ಪರಿಮಳ ಬರ್ತಾ ಇತ್ತು. ನೀ ಸುರು ಹಚ್ಕೊಂಡೆ ಹೇಗೆ? ಲೇ ನಿಮ್ಮ ಇಬ್ಬರು ಒಳಗೆ ನೀ ಏನು ನೋಡಿಲ್ಲ, ಎಲ್ಲ ಕೇಳಿಸ್ಕೊಂಡಿದಿ. ಇವ ಎಲ್ಲ ನೋಡ್ಯಾರ, ಏನು ಕೇಳಿಸ್ಕೊಂಡಿಲ್ಲ. ಹಕ್ಕಿಗತ್ತಿ ಏನಪ್ಪಾ ಅಂತಂದ್ರ, ರೇಸ್ ಕೋರ್ಸ್ನಾಗ ಬುಕ್ಕಿ ಇದ್ನಲ್ಲ ಸತ್ತ ಅಜಯ್ ಜೇಬ್ನ್ಯಾಗ ನಿನ್ನ ಗೆಳೆಯ ಭುವನಕಾಂತ 5,000 ರೂಪಾಯಿ ಕೊಡ್ಬೇಕಂತ ಚೀಟಿ ಬರೆದಿಟ್ಟಿದ್ದ. ಇವನಂತಾಗ ದುಡ್ಡು ಇರಲಿಲ್ಲ. ನಿನ್ನ ಕಣ್ಣು ಕಾಣ್ತಾವಲ್ಲ, ಗನ್ ತಗೊಂಡಿಲ್ಲ ಸತ್ ಬಿದ್ದಿರೋ ಅಜಯ್ಗ ಡಮ್ ಡಮ್ ಅಂತೇಳಿ ಗುಂಡು ಹಾರಿಸಿ ಶೂಟ್ ಮಾಡಿದಿ. ಹೆಣಕ್ಕೆ ಯಾರು ಸರ್ ಡಮ್ ಡಮ್ ಅಂತ? ಸಾಕ್ ಸುಮ್ಮನೆ ಯಾಕೆ ತಿಳಿತಿದ್ದಿ ನಮಗ? ಏ ಪಾಪಣ, ಇವ್ರು ಕರ್ಕೊಂಡು ಹೋಗಿ ಫೋಟೋ ತೆಗಿಸಿ, ಫಿಂಗರ್ ಪ್ರಿಂಟ್ ತೆಗಿಸಿ, ಅದು ಮುಂದೆ ಏನು ಮಾಡೋದು ಮಾಡ್ರಿ ಎತ್ತಾಗ. ನಾ ಎಲ್ಲಿ ಸಿಗಾಕೊಂಡಿದ್ದೆ ಮರ? ಕ್ಯಾಮ್ರಾ ನೋಡ್ರಿ. ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಸಿ ಕೈಯಲ್ಲಿ ಸ್ಲೇಟ್ ಹಿಡಿಯೋ ಲೆವೆಲ್ ತಂದ್ಬಿಟ್ಟಿಯಲ್ಲಿ. ಬಿಸಾಕೋ ಬಿಸಾಕೋ ಅಂದ್ರೆ ಕೈನ ಗನ್ ಹಿಡ್ಕೊಂಡು ಪೋಸ್ ಕೊಡ್ತಿದ್ ನಾನಾ? ಕ್ಯಾಪ್ ನನ್ ಮಗನ್ ತಗೊಂಬಂದು ಯಾವಾಗ ಬರ್ತಾರಂತ ನಮ್ಮನ್ನ ಯಾವನು ಗೊತ್ತಾ? ಸರಿಯಾಗಿ ನಿಂತ್ಕೊಳ್ರಿ. ಬೆಳಗ್ಗೆ ತಿಳಿ ತಿಂದಿದ್ದ ಕಾಲ್ ಸೂಪ್ ತಂದ್ಕೊಡಿ ಅಂದ್ರೆ ಖಾಲಿ ದೋಸೆ ತಂದ್ಕೊಡಿ. ರೀ ಭುವನಕಾಂತ್, ನೀವ್ ಫ್ರೆಂಡ್ ಈ ಕಡೆ ನೋಡಕ್ ಹೇಳ್ರಿ. ಆ ಕಡೆ ಅಂತ ನೋಡು. ಪ್ಲೀಸ್ ಹಾಗೆ ಸ್ಟಡಿಯಾಗಿ ನಿಂತ್ಕೊಳ್ಳಿ. ಬಾಯಿ ಮುಣ್ಣಾಕ, ನೀನ್ ಯಾಕೋ ಬುಕ್ಕಿ ಅಜಯ್ ಹತ್ರ 5,000 ರೂಪಾಯಿ ಸಾಲ ತಂದಿಲ್ಲ? ಅಯ್ಯ, ನಾನೇನೋ ಮಾಡ್ಲಿ, ಎಲ್ಲ ರಾಧಿಕನ ಮಹಿಮೆ. ಆಗಲ್ಲ, ನನ್ನಿಂದ ಆಗಲ್ಲ. ರೀ ಲಿಂಗಪ್ಪ. ಲೇ ಅಕ್ಕ, ಲೇಡಿ ಯಾಕೆ ಅಂಕಿರ್ಸ್ಕೊಂಡ್ಲು? ಗೊತ್ತಿಲ್ಲಪ್ಪ, ಮೋಸ್ಟ್ಲಿ ಕ್ಯಾಮ್ರಾದಲ್ಲಿ ರೀಲ್ ಖಾಲಿ ಆಗ್ಬಿಟ್ರು, ಅದಕ್ಕೆ ನಾನ್ ನೀನೇ ಏನೋ ಮಾಡಿದ್ಯಾ ಅನ್ಕೊಂಡೆ. ಏನೋ ಅಂದೆ? ಏನೇನಪ್ಪ? ರೀ ಲಿಂಗಪ್ಪನವ್ರೆ, ಎಲ್ರಿ ಹಾಳಾಗ್ ಹೋಗಿದ್ರಿ? ಬೇಗ ಬನ್ನಿ ಇಲ್ಲಿ, ಹಾಗೆ ಬೇಡಿ ತಗೊಂಡ್ ಬನ್ನಿ. ನನಗೇನೋ ಗೊತ್ತು, ಸುಮ್ಮನೆ ಇರಲಿ. ನೀನ್ ಅವತ್ತು ಹೇಳಿದ್ರೆ ನಾನು ಕೇಳ್ಕೊಟ್ಟು ಸುಮ್ಮನೆ ಕೊಡಿ ಮೇಡಮ್, ABCD ಬರಕಾಗತ್ತೆ. ರೀ ಕಾನ್ಸ್ಟೇಬಲ್, ಹೇಳ್ಕೊಂಡ್ಬನ್ರಿ ಇವ್ರನ್ನ. ಇವಾಗ್ಲೇನಾ? ಕೈ ಬಿಡಲೇ. ಸತ್ತೋಗಿರೋ ಅಜಯ್ ಮೊದಲು ರೇಸ್ ಕೋರ್ಸಲ್ಲಿದ್ದ. ಅವ್ನು ಕೊಲೆ ಆಗಿರೋದು ನೋಡಿದ್ರೆ ಯಾರೋ ದೊಡ್ಡವರೇ ಮಾಡಿದ್ದಾರೆ ಅನ್ಸುತ್ತೆ. ನೀನೇನ್ ಎದ್ರಬೇಡಮ್ಮ, ನಮ್ಮಿಬ್ರಿಗೆ ಏನಾಗಲ್ಲ. ಆ ಹುಡುಗಿ ಸಿಕ್ತಿದ್ದಂಗೆ ನಮ್ಮನ್ನು ಬಿಟ್ಬಿಡ್ತಾರೆ. ಹುಡುಗಿನ? ಯಾವ ಹುಡುಗಿನ ಹುಡುಕ್ತಿರಲ್ಲ ಅವರು. ಪಬ್ಲಿಕ್ಗೆ ಸಮಾಧಾನ ಮಾಡೋದಕ್ಕೆ ಅಂತ ನಮ್ಮಂತ ಬಡಪಾಯಿಗಳನ್ನ ಹುಡುಕ್ತಿರ್ತಾರೆ. ನಾವು ಸಿಕ್ಕಾಕೊಂಡಿದೀವಿ, ನಮ್ಮ ಕತೆ ಅಷ್ಟೇ. ಅಯ್ಯ, ದೊಡ್ಡ ದೊಡ್ಡ ಜಯರಾಗವ್ರೆ, ನಮ್ದೇ ನಡೆಯಲೆ. ಅಯ್ಯ, ನಾನಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ಬರ್ಬೇಕಾ? ಸರ್, ನಿಜವಾಗ್ಲೂ ನಾ ಕೊಲೆ ಮಾಡಿಲ್ಲ ಸರ್. ಲೇ, ನಾ ಕೇಳಿದ್ನಲ್ಲಿ ನಿನಗೆ ಕಿವಿ ಕೇಳ್ತಾವನ? ಇವ್ ನನ್ನ ಮಗನ ಕರ್ಕೊಂಬರ್ರಿ ಅವನ್ನ. ಸರ್, ಕುರುಡೋ ಪಾಪ. ಹೌದಾ? ಹಂಗಾರ ಅವ್ನ ಹೆಗಲ್ ಮ್ಯಾಗ ಹೊತ್ಕೊಂಬರ್ರಿ. ಸರ್, ಅವ್ನ್ ಕುರುಡ ಸರ್. ಅವನ್ಗೆ ಯಾಕೆ ಸರ್ ಬೇಡಿ ಹಾಕಿದಿರಾ? ಇದ್ ನ್ಯಾಯನಾ? ಏ ಬಾಯಿ ಮುಚ್ಚಲೆ. ಅವ್ನು ಹೇಳ್ತಾ ಇರೋದು ನಿಜ ಸರ್. ಪೊಲೀಸ್ನವರಿಗೆ ಸ್ವಲ್ಪನಾದ್ರೂ ಕರುಣೆನೇ ಇಲ್ಲ ಅಂತ ಜನ ಆಡ್ಕತ್ತಾರೆ ಸರ್. ತಗೊಳ್ಳಿ, ಸ್ವಲ್ಪ ನೀರ್ ಕುಡೀರಿ. ಹೌದ್ರಿ ಪಾಪಣ್ಣ, ಇಡೀ ಸ್ಟೇಷನ್ನಾಗ ಎಲ್ಲಾರು ಒಳ್ಳೆಯವ್ರ, ನಾವ್ ಒಬ್ಬನೇ ಕೆಟ್ಟವ. ಸರಿ, ಬಿದ್ದು ಮೂಳೆ ಮುರ್ಕೊಳ್ಳಿ, ಬೇಡಿ ಬಿಚ್ಚಿರಿ ಮಾಡ್ರಿ.
ಬಿತ್ರಿ ರೀ ಹೇಳಿದ್ರಲ್ಲ ಸಾಹೇಬ್ರು. ಬಿತ್ತೀನಿ ಮಗ ಕಿವುಡನ್ ಸವಾಸ, ಈ ನನ್ನ ಮಗ ಕೊಡನ್ ಸವಾಸ. ಏನ್ ಸಮೇ ಸಂತೋಷ ಆಯ್ತಾ ನಿಮಗೆ? ಥ್ಯಾಂಕ್ ಯು ಸರ್. ನಿಂತ್ಕೊಂಡಿದ್ರಿ ಸರ್, ನಿಂತ್ಕೊಂಡಿದ್ರಿ. ಸಾಕ್ಷಿ ಬರ್ರಿ ಬರ್ರಿ. ಇವ್ರು ನೋಡೋ ಜನ ಬಂದಿದ್ದಾರೆ ಸರ್. ಇವ್ರು ನೋಡಕ? ಹೌದು ಸರ್. ನೋಡ್ರಿ. ಏನಾಗ್ಬೇಕಾಗಿತ್ತು ಸರ್? ನಾವು ಹರಿಕೃಷ್ಣ ಮತ್ತೆ ಭುವನಕಾಂತ್ ಪರವಾಗಿ ಬಂದಿದ್ದೀವಿ. ನಮ್ ಪರವಾಗ? ಮಿಸ್ಟರ್ ಹರಿಕೃಷ್ಣ, ಮಿಸ್ಟರ್ ಭುವನ್ಕಾಂತ್, ನಿಮ್ಗೆ ನಾನ್ ಯಾರು ಅಂತ ಗೊತ್ತಿಲ್ಲ. ನಾನ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇಂದ ಮಾತಾಡೋಣ ಅಂತ ಬಂದಿದ್ದೀನಿ. ಮಾತಾಡೋಣ, ಆದ್ರೆ ನೀವು ಸರಿಯಾಗಿ ನನ್ನ ಕಡೆ ತಿರುಗಿ ತೋರಿಸ್ಬೇಕು. ಅಯ್ಯೋ, ನಿಮ್ಮ ತುಟಿ ಇವರನ್ನ ನಿಮ್ ಕಸ್ಟಡಿಯಲ್ಲಿ 24 hours ಮಾತ್ರ ಇಟ್ಕೊಳಕ್ ಸಾಧ್ಯ. ಯಾಕಂದ್ರೆ ಇವರು ಅಪರಾಧಿಗಳು ಅಂತ ಇನ್ನೂ ಸಾಬೀತ್ ಆಗಿಲ್ಲ. ನಾವ್ ಅನ್ಕೊಂಡಿರೋ ತರ ಎಲ್ಲ ಸರಿ ಹೋದ್ರೆ ಇವತ್ ಸಂಜೆ 5 ಗಂಟೆಯೊಳಗೆ ಕೋರ್ಟಿಂದ ಬೇಲ್ ತರ್ತೀವಿ. ಹ್ಯಾಂಡಿಕ್ಯಾಪ್ ಅನ್ನೋ ಕಾರಣ ಕೊಡ್ತೀವಿ. ಆಗ್ಬೋದಲ್ಲ? ನೋ 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 ನೋ, ಸುಮ್ಮನೆ ಇರೋ. ಇಲ್ಲಿಂದ ಹೇಗಾದ್ರೂ ಹೊರಗೋಗ್ಬೇಕು. ಓಕೆ. ನಿಮ್ಮಿಬ್ರನ್ನ ಆಮೇಲೆ ಮೀಟ್ ಮಾಡ್ತೀವಿ. ಎಕ್ಸ್ಕ್ಯೂಸ್ ಮೀ, ಇದಕ್ ಮುಂಚೆ ನಾವು ಮೀಟ್ ಮಾಡಿದ್ವಾ? ಇಲ್ಲ ಅನ್ಸುತ್ತೆ. ಮೇಡಮ್, ನೀವು ಶಾಲಿಮಾರ್ ಪರ್ಫ್ಯೂಮ್ ಯೂಸ್ ಮಾಡ್ತೀರಲ್ವಾ? ಹಾ, ಎಸ್. ನಿಮ್ಮ ಮೂಗು ತುಂಬಾ ಚುರುಕು. ನೆಗಡಿ ಆದ ಸ್ವಲ್ಪ ಕಿರಿಕು. ಇಷ್ಟು ಸುಂದರವಾದ ಹುಡುಗಿನ ನಾನು ನೋಡೇ ಇರಲಿಲ್ಲ. ಯಾಕೋ ನಂಗೆ ಹೊಟ್ಟೆ ಉರಿಸ್ತೀಯ? ಓ ಮೈ ಗಾಡ್, ಏನಾಯ್ತು? ಅದೇ ಕಾಲು, ಅದೇ ಕಾಲು. ಏನ್ ಕಾಲು? ಅದೇ ಕೆಂಪು ಕೆಂಪು ಶೂ, ಅದೇ ಟ್ಯಾಟೂ. ಟ್ಯಾಟೂ. ಆಫೀಸರ್, ಆಫೀಸರ್, ಹಿಂಗೆ ಯಾಕೆ ಮಮ್ಮಡಿ ಹೊಡಾಕತ್ತಿಲ್ಲ? ಮೆತ್ತಿಗೆ ಮಾತಾಡಪ್ಪ. ನನ್ನ ಅಂಗಡಿಗೆ ಒಂದು ಹುಡುಗಿ ಬಂದಿದ್ದು ಅಂತ ಹೇಳಿದ್ನಲ್ಲ, ಅವಳೇ. ಮಾನವ ಆಯೋಗದವರು ಬಂದಿರ್ತಾಳ. ಏನ್ ಮಾಡಂತ ಈಗ? ಅಯ್ಯೋ, ಅವ್ರು ಬಂದಿದ್ದು ನಮ್ಮನ್ನ ಬಿಡಿಸ್ಕೊಳ್ಳೋದಕ್ಕಲ್ಲ. ತಮ್ಮ, ನಮಗೆ ಯಾಕೆ ಕನ್ಫ್ಯೂಸ್ ಮಾಡಾಕತ್ತೀವೋ ಮರೇನಿ? ನಿಮಗ್ ಬೇಕಾಗಿದ್ದು ಕೊಲೆಗಾರ್ತಿ ಅವಳೇ. ಹಿಡ್ಕೊಳ್ಳಿ ಅವನ್ನ. ಪಾಪಣ್ಣ, ಹಿಡ್ರಿ ಅಕ್ಕಿಗೆ. ಸರ್, ಲೇಡೀಸ್ ಕಾನ್ಸ್ಟೇಬಲ್ ಯಾರು ಇಲ್ಲ ಸರ್. ಕೇಸ್ ಮೇಲೆ ಎಲ್ಲ ಹೊರಗಡೆ ಹೋಗಿದ್ದಾರೆ. ಮತ್ತೆ ಹೇಳಕ್ ಏನಾಗಿತ್ತ ಈಗ? ನಾನು ಮುಂದೆಯಿಂದ ಅವಳನ್ನ ನೋಡಿರ್ಲಿಲ್ಲ, ಹಿಂಭಾಗದಿಂದ ನೋಡಿ ಕಣ್ಣು ಹಿಡಿದೆ. ಎಲ್ಲ ಹಿಂದಿನಿಂದ ಒಂದೇ ತರ ಕಾಣ್ತಾರಲ್ಲ. ಪಾಪಣ ಒತ್ತು ಒಳಗೆ ಮಂಗೇನ ಕೈಯಾಗ ಮಲಗಿ ಹಾಕೊಂಡ್ರೆ ಮುಗಿಸ್. ಅವ ಒಬ್ಬ ಕೂಡನ ಮಗ, ಇವೊಬ್ಬ ಕಿವುಡ. ಸಾಕೋಯಪ್ಪ. ಏನ್ ಕೆಲಸ ಮಾಡ್ತಾರೆ ಏನು? ಏನ್ ರಿಸಿಲ್ಲ? ಆಮೇಲೆ ಮಾಡ್ತೀನಿ. ಅಕ್ಯೂಸ್ ಜಾಗದಲ್ಲಿ ವಿಟ್ನೆಸ್ ಸೈನ್ ಹಾಕಿದಿರಲ್ಲ, ಏನ್ ಅದು ಇದು? ಏನೇ ಕೆಲಸ ಮಾಡ್ಬೇಕಾದ್ರು ಮೈ ಮೇಲೆ ನಿಗಾ ಇಟ್ಕೊಂಡು ಕೆಲಸ ಮಾಡ್ಬೇಕು. ನಾನೀಗ ಇಲ್ಲ ಸರ್. ಕೆಲಸ ನೋಡೋಕ ಬೇಕಪ್ಪ. ನಾನಿರೋದು ಯಾತಕ್ಕೆ? ಯಾವನ್ಲ ಅವನು ನನಗೆ ಧಿಕ್ಕಾರ ಅಂತ ಹೇಳ್ತಿರೋದು? ಸರ್, ಏನು ಅಲ್ಲಿ ಹೊರಗಡೆ ಸರ್. ನುಲಿ ಬೇಡ, ಈರೊಳ್ಳೆ ಮೇಂಟೈನ್ ಮಾಡಕ್ ಆಗಲ್ಲ. ಪಾಪಣ, ಏನ್ರಿ ಪಾಪಣ ದಿನ ಇದ ಗೋಳತ್ತಲ್ಲ? ಇದೇನು ಪೊಲೀಸ್ ಸ್ಟೇಷನ್ ಅಂತ ತಿಳ್ಕೊಂಡಾರ? ಏನು ಪ್ರವಾಸಿ ಬಂಗಲೆ ಅಂತ ತಿಳ್ಕೊಂಡಾರ ಇವ್ರು? ಪಾಪ ಸರ್, ಅಧಿಕಾರದಲ್ಲಿ ಇರೋದು ಇವ್ರನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ. ಎರ್ದವಳಾದಿ ಇವ್ರಿಗೆ ಅರ್ಥ ಆಗಬೇಕಲ್ರಿ. ಅಲ್ರಿ, ತಲೆ ಕಡಿಸ್ಕೋಬೇಕಾದವ್ರು ತಲೆ ಬಾಚ್ಕೊಂಡು ಪಾರ್ಟಿ, ಫಂಕ್ಷನ್, ಮೀಟಿಂಗು, ಪಕ್ಷ ಅಂತೇಳಿ ಬಿದ್ದು ಸಾಯ್ತಾವ. ಇನ್ನು ಪೊಲೀಸ್ ಸ್ಟೇಷನ್ ಬರೋದು ಹೋಗೋದಂದ್ರೆ ಬ್ಯಾಚನ್ ಅಂತ ತಿಳ್ಕೊಂಡಾರಿ ನನ್ ಮಕ್ಳ. ಹಾಗಾದ್ರೆ ಅವ್ರನ್ನ ಸಮಾಧಾನ ಮಾಡಿ ಕಳಿಸ್ಬಿಡ್ಲ ಸರ್? ಹೌದಪ್ಪ, ಅಷ್ಟ್ ಮಾಡು. ಅವ್ರತ್ತಾಗ ಮುಂದೆ ಹೋಗಿ ಬಸ್ಸಿಗೆ ಕಲ್ಲು ಹೊಡೆದು, ಟ್ರೈನಿಗೆ ಕಲ್ಲು ಹೊಡೆದು, ಆಮೇಲೆ ಅವ್ರು ದೊಡ್ಡ ಆಫೀಸರ್ ಬಂದ ನಮಗೆ ಯಾಕೆ ಕಿಳಿತಾರೆ? ಮಕ್ಕ ನೋಡ್ತೇವ್ ಪಾಪಣ್ಣ, ಒಂದು ಒಳಗೆ ಹಾಕಿ ಬಂದ. ಒಳಗಡೆ ಹಾಕಕ್ಕೆ ಸೆಲ್ಲೆಲ್ಲ ಭರ್ತಿ ಆಗಿದೆ ಸರ್. ಒಂದ್ ಕೆಲ್ಸ ಮಾಡ್ರಿ, ನಿಮ್ ಮನೆಗ್ ಕರ್ಕೊಂಡು ಹೋಗಿ 3 ದಿನ ಊಟ ಹಾಕಿ ನಿಮ್ ಮನೆಗೆ ಇಟ್ಕೊಡ್ರಿ. ಪಾಪಣ್ಣ ಕೆಲ್ಸಕ್ ಬಾರದ ಕೂಡ ಕಿವುಡ ಕರೆದು ಬೆಂಚ್ ಮ್ಯಾಗ ಕುಂಡ್ರಿಸಿ ಒಂಡವಾರದಾಗ ದನ ಹೆಂಗ್ ತುಂಬ್ತಾರ ಹಂಗ್ ತುಂಬ್ರಿ ನನ್ ಮಕ್ಳಿಗೆ. ಬನ್ನಿ ಕೂರಿರು ಅಂತೆ. ಕೈ ಕೈ ಬಂದಿರುವ ಸರ್ಕಾರಕ್ಕೆ ಈ ಕಡೆ ಬರ. ರೈತರು ಬೇಕೇ ಬೇಕು ನ್ಯಾಯ. ಏನ್ ನಡೀತಾ ಇದೆ ಇಲ್ಲಿ? ಏನ್ ನಡೀತಾ ಇದೆ ಇಲ್ಲಿ? ಕುರಿಗಳು ತಲೆ ಎಣಿಸ್ತವ್ರೆ. ಕುರಿಗಳು ತಲೆ ಎಣಿಸ್ತಿದ್ದಾರೆ. ಮತ್ತೆ ನಮ್ಮನ್ನ ಯಾಕೆ ಕೂರ್ಸವ್ರು ಇಲ್ಲಿ? ಕಂಬಿ ಎಣಿಸಿ ಎಣಿಸಿ ಸುಸ್ತಾಗಿದ್ದೀವಿ ಅಂತ. ಸುಮ್ನೆ ಕೂತ್ಕೊಳ್ಳೆ, ತಳ್ತೀನಿ ಬೇಡ. ಬೆಳಿಗ್ಗೆಯಿಂದ ಕಾಲ್ ಸುಪ್ಪೆ ಕೊಟ್ಟಿಲ್ಲ ನಂಗೆ. ಪಾಪಣ್ಣವ್ರೆ, ಸರ್,
ಆ ಕಮಿಷನರ್ ಆಫೀಸಿಗೆ ಫೈಲ್ ಕಳಿಸ್ಬೇಕಾಗಿತ್ತು ನೋಡ್ರಿ, ಅದನ್ನ ಕಳಿಸ್ಕೊಡ ಅಂತ ಹೇಳ್ರಿ. ಸರಿ ಸರ್. ರೇ ಸಲ್ಲಿನ ಸರಿಯಾಗಿ ಲಾಕ್ ಮಾಡ್ರಿ. ಹಾ ಡೇಟ್ ಹಾಕಿ ಕೊಡಕ್ಕೆ ಹೇಳಪ್ಪ. ಆತ್ರಿ ಸಣ್ರಿ ಕೊಡ್ರ. ಅಯ್ಯೋ ರಾಮ, ಏನ್ರಿ ನೋಡ್ರೆ ಚಳವಳಿ ನಿಂತ ರೈತರನ್ನ ದಾಂಡ ಕೊಟ್ಟಿಗೆಲಾಗ್ದ ಕುಡಿಸಿದ್ರಲ್ರಿ, ಏನ್ರಿ ಇದು? ನಾ ಏನ್ ಮಾಡಕ್ ಆಕೇತ್ರಿ? ದೊಡ್ಡ ಆಫೀಸರ್ ಹುಕುಂ ಕೊಟ್ಟ ಮ್ಯಾಗ ಮಾಡಬೇಕಾಕೇತಿ. ದೊಡ್ಡ ಆಫೀಸರ್ ಸರ್ವಿಸ್ ನಲ್ಲಿದ್ದಾಗ ನಾನೇ ಅವನ್ನ ಈ ಜಾಗದಲ್ಲಿ ತಂದು ಕೂರಿಸಿದ್ದು. ಈ ತರ ಎಲ್ಲ ಹೇಳ್ಕೊಡ್ತಾನ ಅವನು. ರೈತರನ್ನ ಬಿಡ್ರಿ. ನೋಡ್ರಿ ಗೌಡ್ರೆ, ರಸ್ತೆ ತಡೆ ಮಾಡೋದು, ಬಸ್ಸಿಗೆ ಕಲ್ಲೊಗೋದು, ರೈಲ್ ನಿಲ್ಸೋದು ಇವೆಲ್ಲ ಮಾಡಿದ್ರೆ ಬಂಧಿಸ್ಬೇಕಂತೇಳಿ ಆರ್ಡರ್ ಐತಿ. ಇವ್ರಿಗೆ ರಸ್ತೆ ಮಾಡಕ್ ಯಾರೀ ಪರ್ಮಿಷನ್ ಕೊಟ್ರು? ಸರ್ವೆ ನಂಬರ್ 56 ಡಾಕ್ಯುಮೆಂಟ್ಸ್ ಇಲ್ಲಿದೆ ನೋಡ್ರಿ. ಏಪ್ಪ ಪಾಪಣ್ಣ, ಈ ಮುದುಕ ಶಾವಿಗೆ ತಿಂದಾಗ ಎಳಿ ಎಳಿ ಆಗಿ ನನ್ನ ತಲೆಯನ್ನ ಬ್ರೇನ್ ತಿನ್ನಾಕತ್ತಾನಪ್ಪ. ನಿನ್ನ ಕೈ ಮುಗಿತೀನಿ, ಎಲ್ಲಾರನ್ನು ಬಿಟ್ಟು ಕಳಿಸು. ಸರಿ ಸರ್. ನಿಮಗೆ ಲಾಸ್ಟ್ ವಾರ್ನಿಂಗ್, ರಸ್ತೆ ತಡೆ, ಬಸ್ಸಿಗೆ ಕಲ್ಲಿಗಿಲ್ಲಿ ಏನಾದ್ರು ಒಗದ್ರಿ ಯಾರ ಅಪ್ಪಗೂ ಕೇಳೋದಿಲ್ಲ. ಎಳದ್ ತಂದು ಒಳಗೆ ಹಾಕೋದಷ್ಟ ಡ್ಯೂಟಿ ನಮ್ಮದು. ಬನ್ನಿ. ಯಾರಿಗೂ ಜೈಕರ್ ಆಗ್ತಾವ್ರೆ. ಬುಕ್ಕ, ಈಗ ನಾವಿಲ್ಲೇ ಇದ್ರೆ ಪೊಲೀಸ್ನವರು ನಮ್ಮನ್ನ ಕೊಲೆ ಕೇಸಲ್ಲಿ ಫಿಟ್ ಮಾಡೋದು ಗ್ಯಾರಂಟಿ. ಅಥವಾ ಬೇಲ್ ಸಿಕ್ತು ಅಂತ ಕೊಲೆಗಾರ ಜೊತೆ ಇದ್ರೆ ಕೊಲೆಗಾರ ಜೊತೆಲಿ ಇರ್ಬೇಕಾಗತ್ತೆ. ಎರಡೂ ಡೇಂಜರ್. ಈಗ ನೀನು ಒಪ್ಪೋದಾದ್ರೆ ಅದಕ್ಕೊಂದು ದಾರಿ ಇದೆ. ಹಾ ಗೊತ್ತಾಯ್ತು. ಜೊತೆಲಿ ಅಭ್ಯಾಸ ಆಗ್ಬಿಡ. ನನ್ನ ಮಗ ನೀನು ಅದು ಕಾಲ್ ಸೊಪ್ಪೆ ಕೊಡ್ಲಿ. ಬನ್ನಿ ಬನ್ನಿ. ನಾನು ಆಗಿದ್ದಾಗ ಕರ್ನಾಟಕದ ರೈತರಿಗೆಲ್ಲ ಮುದ್ದೆ ಊಟ ಹಾಕಿಸ್ತಾ ಇದ್ದೆ. ನಮ್ಮ ರೈತರು ಬೆಳೆದ ರಾಗಿಯಿಂದ. ಯಾವ ಹೊಸ ವಿಚಾರ ಈಗ ಗೌಡ್ರೆ? ನೀವು ಮುದ್ದೆ ಉಣಿಸಿದ್ದು ಗೊತ್ತೈತಿ, ಸ್ಟೇಜ್ ಮ್ಯಾಗ ಯಾವ್ದೇ ಫಂಕ್ಷನ್ಗೆ ಹೋದ್ರು ತಲೆ ಮ್ಯಾಗ ಕೈ ಇಟ್ಕೊಂಡು ಎಲ್ಲ ಪೇಪರ್ನಾಗ ಓದಿವಲ್ರಿ. ಅಯ್ಯೋ ರಾಮ, ಇವ್ರ ಹತ್ರ ಏನ್ ಮಾತು? ನಡೀರೋ. ಯಾವನು ರೋಡಲ್ಲೆಲ್ಲ ಗೋಡೆ ಅಲ್ಲೇ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಲ್ಲ? ಯಾರ ಮೇಲೆ ಹತ್ಲಿ? ಇಲ್ಲ ಸರ್, ಎಲ್ಲ ರೂಮು ಬುಕ್ ಆಗಿದೆ. ಯಾವ್ದಾದ್ರು ರೂಮ್ ಖಾಲಿ ಆಗಿರುತ್ತೆ, ಹುಡುಕ್ಬಿಟ್ಟು ನೋಡಿ ಹೇಳಿ. ಸಾರಿ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲ ರೂಮ್ಗಳನ್ನು ಶೂಟಿಂಗ್ ನವ್ರು ಬುಕ್ ಮಾಡಿದ್ದಾರೆ. ಇನ್ನು ನಿಮ್ಗೆ 2 ದಿನ ರೂಮ್ ಸಿಕ್ಕೋದು ಕಷ್ಟ. ಲೇ ಬುಕ್ಕ, ಇಲ್ಲಿ ಶೂಟಿಂಗ್ ನಡೀತಿದೆಯಂತೆ. ಎಲ್ಲಾ ರೂಮ್ಗಳು ಬುಕ್ ಆಗಿದೆಯಂತೆ. ರೂಮ್ ಇಲ್ಲ. ಏನೋ ಮಾಡೋದು? ಏನ್ ಮಾಡೋದು? ಇರೋ ನೋಡೋಣ. ಶೂಟಿಂಗಾ? ಹೌದಾ? ಯಾವ ಫಿಲಂ ಮೇಡಮ್? ಯಾರು ಬರ್ತಾ ಇದ್ದಾರೆ? ಸಾಂಗ್ ಶೂಟಿಂಗ್ ಅಂತೆ. ತಬ್ಲಾ ನಾಣಿಯವ್ರು ಬರ್ತಿದ್ದಾರೆ. ಹೌದಾ? ಅವ್ರು ಇನ್ನೂ ಬಂದಿಲ್ಲ. ಅವ್ರ ರೂಮ್ ಮಾತ್ರ ಖಾಲಿ ಇದೆ. ಯಾಕೋ ನೀನು ತಬ್ಲಾ ನಾಣಿ ತರನೇ ಇದೆ ಕಣೋ. ನಾನಾ? ಹೌದು ಕಣೋ. ನಿಜವಾಗ್ಲೇನೆ? ಪರವಾಗಿಲ್ಲ ಮೇಡಮ್, ನೆಕ್ಸ್ಟ್ ಟೈಮ್ ಬರ್ತೀನಿ. ಸಿ ಯು. ಈ ಶೂಟಿಂಗ್ ಅವ್ರು ಬಂದ್ಬಿಟ್ರೆ ಒಂದ್ ರೂಮ್ ಸಿಗಲ್ಲಪ್ಪ. ಹಾಯ್. ನಮ್ ರೂಮ್ ರೆಡಿ ಇದೆಯಾ? ಸಾರಿ ಸರ್, ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾವೇ ಶೂಟಿಂಗ್ ನವರು. ನಾವು ಕೋ ಪ್ರೊಡ್ಯೂಸರ್. ಇವರೇ ನಮ್ಮ ಆರ್ಟಿಸ್ಟ್ ತಬ್ಲಾ ನಾಣಿ ಅವರು. ಮೇಡಮ್ ನೋಡ್ತಾ ಇದ್ದಾರೆ. ಹಲೋ ಮೇಡಮ್, ಇವರು ಏನ್ ಸ್ವಲ್ಪ ಸರಿ ಮಾಡಿ. ಬೈದವೆ ಮರ್ತಿದ್ದೆ, ಇವರು ಇವರ ಹೇರ್ ಡ್ರೆಸ್ ಸರ್, ಗೌರಿ. Pleasure to see you all, sir. 1 second. ನಾಣಿ ಸರ್, ನಾನ್ ನಿಮ್ ಫ್ಯಾನು. ನೀವು ಮಾಡಿರೋ ಎಲ್ಲ ಪಿಕ್ಚರು ನಾನು ನೋಡಿದೀನಿ. ನಿಮ್ ಆಕ್ಟಿಂಗ್ ಅಂತೂ ಎದ್ದೇಳು ಮಂಜುನಾಥ ಫಿಲಂ ನಲ್ಲೂ ಸಖತ್ತಾಗಿ ಆಕ್ಟ್ ಮಾಡಿದೀರಾ. ನಿಮ್ ಆಕ್ಟಿಂಗ್ ಕೂಡ ತುಂಬಾ ನ್ಯಾಚುರಲ್ ಆಗಿರುತ್ತೆ. ಹೌದು, ನಿಮ್ ನೆಕ್ಸ್ಟ್ ಪಿಕ್ಚರ್ ಯಾವ್ದು ಸರ್? ಯಾರಿಗ್ ಗೊತ್ತು?
ಕಾದು ನೋಡಿ, ಮುಂದೈತೆ ಮಾರಿ ಹಬ್ಬ. ಯಾಕೆ ಸರ್ ನನ್ ಪಿಕ್ಚರ್ ಹೆಸರು ಕೇಳಿದ್ದಕ್ಕೆ ಕೋಪ ಬಂತ? ನಿಮ್ಮಂತ ಬ್ಯೂಟಿ ಮೇಲೆ ಕೋಪ ಮಾಡ್ಕೊಳ್ಳೋದಾ? ನನ್ನ ಫಿಲ್ಮ್ಸ್ ಹೆಸರುಗಳು ಹೇಳಿದ್ದ ತಗೊಳ್ಳಿ. ಬಿಡಿ. ಏನ್ ಸರ್ ಹೀಗಿಂದನೇ ಆಕ್ಟಿಂಗ್ ಶುರುನಾ? ನ್ಯಾಚುರಲ್ ಕಾಮಿಡಿ ಡೈಲಾಗ್ ಕಿಂಗ್. ಚೇ ಹಾಗೇನಿಲ್ಲ, ಬ್ಯೂಟಿ ಕೈ ಟಚ್ ಮಾಡೋ ಅವಕಾಶ ಕಳ್ಕೋಬಾರ್ದು ಅಂತ ಮಾಡಿದೆ ಅಷ್ಟೇ. ನಿಮ್ಗೆ ಏನಾದ್ರೂ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ಟಚ್ ಮೀ. ಸಾರಿ, ಕಾಲ್ ಮೀ. ಗೌರಿ ಇನ್ನೊಂದ್ಸರಿ ಮುಟ್ಬಿಡ್ತೀನಿ.